ಪರಿಷ್ಕರಣೆಯ ಡಿಜಿಟಲೀಕರಣ ಈಗಾಗಲೇ ಹೆಚ್ಚು ಕಮ್ಮಿ ಮುಗಿದು ಬಿಟ್ಟಿದೆ. 4,42,00,000 ಮತದಾರರ ಹೆಸರನ್ನ ಡಿಜಿಟಲೀಕರಣ ಮಾಡಲಾಗಿದೆ. ಮತಪಟ್ಟಿಯಲ್ಲಿ ಹೆಸರು ಕಳೆದುಕೊಂಡವರ ಮತ್ತೆ ಮತಪಟ್ಟಿಯನ್ನ ಸೇರಿಸಲು ಅವಕಾಶ ಸಿಗ್ತಾ ಇದೆ, ಅವಕಾಶವನ್ನ ಕೊಡ್ತಾ ಇದ್ದಾರೆ. ಏನು ಮಾಡಬೇಕು? ಅಗತ್ಯ ದಾಖಲೆಗಳನ್ನ ಒದಗಿಸಿ ಕೊಡಬೇಕು. ಒಟ್ಟು 6 ದಾಖಲೆಗಳ ಮೂಲಕ ಮತ್ತೆ ಮತಪಟ್ಟಿ ಸೇರೋದಕ್ಕೆ ಅವಕಾಶ ಸಿಗ್ತಾ ಇದೆ. ಅರ್ಧಕ್ಕರ್ಧ ಹೋಗ್ಬಿಟ್ಟಿದೆ, ಇನ್ನು ಅರ್ಧ ಉಳಿದು ಬಿಟ್ಟಿದೆ. ಅರ್ಧವನ್ನ ಮುಕ್ಕಾಲಾದ್ರೂ ಮಾಡಬೇಕಲ್ಲ, 100% ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ದಾರೆ? ಪೌರತ್ವ ದಾಖಲೆ, 18 ವರ್ಷ ತುಂಬಿದ ಬಗ್ಗೆ ದಾಖಲೆಯನ್ನ ಕೊಡಬೇಕು, ಮನೆಯ ವಿಳಾಸವನ್ನ ಕೊಡಬೇಕು, ಬೇರೆಡೆ ಮತ ಹೊಂದಿರೋ ಬಗ್ಗೆ ದಾಖಲೆಯನ್ನ ಕೊಡಬೇಕು. ಇಲ್ಲಿ ಬಿಟ್ಟು ನಾನು ಬೆಂಗಳೂರಲ್ಲಿ ಇದೀನಪ್ಪ, ನನ್ನ ಊರಲ್ಲಿ ಮತ ಹಾಕ್ತಾ ಇದ್ದೆ, ಅಲ್ಲಿ ಹಾಕ್ತಾ ಇದ್ನಾ ಅಥವಾ ಇಲ್ಲೇ ಹಾಕ್ತಾ ಇದ್ದೀನಾ, ಆ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕು. ಚುನಾವಣಾ ಆಯೋಗದ ಪತ್ರವನ್ನ ಕೊಡಬೇಕು. ಇಷ್ಟೆಲ್ಲ ಡಾಕ್ಯುಮೆಂಟ್ಸ್ ಕೊಟ್ರೆ ಮತ್ತೆ ಸೇರ್ಕೊಳ್ಳೋದಕ್ಕೆ ಅವಕಾಶ ಸಿಗ್ತಾ ಇದೆ. ಈ 6 ದಾಖಲೆಗಳ ಪೈಕಿ ಒಂದನ್ನ ನೀಡಿ ಮತ್ತೆ ಮತಪಟ್ಟಿಯನ್ನು ಸೇರಲು ಅವಕಾಶ ಇದೆ. ನಮ್ಮ ಜೊತೆ ನಮ್ಮ ರಾಜಕೀಯ ಪ್ರತಿನಿಧಿ ಆಗಿರುವಂತಹ ಶಿವಕುಮಾರ್ ಜೋಹಳಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಬನ್ನಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನೋಡಿ, ಇವಾಗ ಇಷ್ಟೊಂದು ಮತಗಳು ಅಲಭ್ಯ ಆಗೋದಕ್ಕೆ ಹೇಗೆ ಸಾಧ್ಯ ಸರ್? ಇವತ್ತು ನಾನು ದೇಶದಲ್ಲಿ ಪ್ರಜೆಯಾಗಿ ಬದುಕ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಯಾವ ಡಾಕ್ಯುಮೆಂಟ್ಸ್ ಆಧಾರನೇ ಇಲ್ಲ ಸರ್. ಈಗ ಅಮೆರಿಕದಲ್ಲಾದ್ರೆ ಗ್ರೀನ್ ಕಾರ್ಡ್ ಅನ್ನ ತೋರಿಸಿ ಆ ದೇಶದ ಪ್ರಜೆ ಅಂತ ಹೇಳ್ಕೊಳ್ಬಹುದು. ಬೇರೆ ಬೇರೆ ದೇಶದಲ್ಲಿ ಅವರದ್ದೇ ಆದಂತಹ ಡಾಕ್ಯುಮೆಂಟ್ಸ್ ಅನ್ನ ತೋರಿಸ್ತಾರೆ. ಇವತ್ತು ನಾವೇನ್ ತೋರಿಸ್ಬೇಕು? ಆಧಾರ್ ಕಾರ್ಡ್ ಅನ್ನ ತೋರಿಸ್ಬೇಕಾ? ಆಧಾರ್ ಕಾರ್ಡ್ ತೋರಿಸಿದ್ರು ಅದು ಏನು ಡಾಕ್ಯುಮೆಂಟ್ ಸರಿ ಇಲ್ಲ, ನಿನ್ನ ಹೆಸರೇ ಸರಿ ಇಲ್ಲ, ಅದಕ್ಕೂ ಕುತ್ತು ಬಂತು ಅಂದ್ರೆ ಮುಗ್ದೇ ಹೋಯ್ತು ಸರ್. ಹಾಗಾದ್ರೆ ನಾನು ದೇಶದ ಪ್ರಜೆನೇ ಅಲ್ವಾ? ಏನ್ ಮಾಡ್ಬೋದು ಸರ್? ನಿರೀಕ್ಷೆ ಈಗ ಕಳೆದ 1.5 ತಿಂಗಳಿಂದಲೂ ಕೂಡ ರಾಜ್ಯದಲ್ಲಿ ಮತಪಟ್ಟಿ ಪರಿಷ್ಕರಣೆ ನಡೀತಾ ಇದೆ. ಸೊ ಇಲ್ಲಿ ಯಾಕೆಂದರೆ ಈಗಾಗಲೇ ಆಘಾತಕಾರಿ ಅಂಶ ಅಂತ ಅಂದರೆ ಇಲ್ಲಿಯವರೆಗೆ ನಡೆದಿರುವಂತಹ ಈ ಒಂದು ಪ್ರಕ್ರಿಯೆಯಲ್ಲಿ ಸುಮಾರು 1,11,00,000 ಮತದಾರರು ಅಲಭ್ಯರಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಇವತ್ತಿನ ರಿಪೋರ್ಟ್ನಲ್ಲಿ ಬಂದಿದೆ. ಅಂದರೆ ಇಲ್ಲಿ ಎಷ್ಟು ಅಂದರೆ ನೋಡಿ, 5,54,32,314 ಪ್ರಿಂಟನ್ನು ಅಂದರೆ EFO ಫಾರಮ್ಗಳೇನಿದೆ ಅದನ್ನು ಪ್ರಿಂಟ್ ಹೊಡಿಸಿದ್ದಾರೆ. ಅಷ್ಟೇ ಪ್ರಮಾಣದನ್ನು EFOಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಅಂದರೆ ಯಾರು ಮತದಾರರಿದ್ದಾರೆ, BLOಗಳು ಮತದಾರರ ಮನೆಗಳಿಗೆ ತೆರಳಿ ಮತದಾರರಿಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಅದನ್ನು ನೀವು ಫಿಲ್ ಮಾಡಿಕೊಡಿ, ಅದನ್ನು ಮತ್ತೆ ಆನ್ಲೈನ್ಗೆ ಅದನ್ನು ಇನ್ಸ್ಟಾಲ್ ಮಾಡುವಂಥ ಒಂದು ಪ್ರಕ್ರಿಯೆಯನ್ನು ಮಾಡಿದ್ದಾರೆ. ಸೊ ಅಲ್ಲಿ ಎಷ್ಟು ಪ್ರಿಂಟ್ ಆಗಿದೆ? ರಾಜ್ಯದಲ್ಲಿರುವಂತಹ ಮತದಾರರು 5,54,00,000. ಅಂದರೆ 2002ರ ಆ ಮಾನದಂಡವನ್ನು ಆಧಾರವಾಗಿಟ್ಕೊಂಡು ಅವತ್ತು 2002ರಲ್ಲಿ ಏನು ಆ ಮತಪಟ್ಟಿ ಸೇರಿಸಲಾಗಿತ್ತು ಹೆಸರುಗಳನ್ನು, ಆ ಹೆಸರುಗಳನ್ನು ಇಟ್ಕೊಂಡು ಇವತ್ತು ಆ ಪ್ರಕ್ರಿಯೆಯನ್ನು ಶುರು ಮಾಡಿದ್ದಾರೆ. ಸೊ ಈಗಾಗಲೇ 1.5 ತಿಂಗಳು ಕಳೆದು ಹೋಗಿದೆ. ಸೊ ಇಲ್ಲಿ ಇರುವಂಥದ್ದು ಯಾಕೆಂದರೆ ರಾಜ್ಯದಲ್ಲಿರುವಂತಹ ಈ ಮತದಾರರು ಏನಿದ್ದಾರೆ, 5,54,00,000 ಮತದಾರರು ಏನಿದ್ದಾರೆ, ಅದರಲ್ಲಿ 1,11,00,000 ಮತದಾರರು ಈಗ ಅಲಭ್ಯರಾಗಿದ್ದಾರೆ ಅನ್ನುವಂಥ ಒಂದು ಅಂಶಗಳು ಇವತ್ತಿನ ಪಟ್ಟಿಯಲ್ಲಿ ಬಂದಿದೆ. ಸೊ ಇಷ್ಟು ಮತದಾರರು ಎಲ್ಲೋಗಿದ್ದಾರೆ? ಯಾಕೆಂದರೆ 1,11,00,000 ಮತದಾರರು ಕಾಣೆಯಾಗಿದ್ದಾರಾ? ಸೊ ಇದು ಇಲ್ಲಿ ಇರುವಂತಹ ಪ್ರಶ್ನೆ. ಈಗಾಗಲೇ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಇದರ ಬಗ್ಗೆ. ಬೇರೆ ಬೇರೆ ರಾಜಕೀಯ ನಾಯಕರು ಕೂಡ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಈಗಷ್ಟೇ ಬೆಂಗಳೂರು ನಗರ ಜಿಲ್ಲಾ ಏನು ಪಾಲಿಕೆ, ಕೇಂದ್ರ ಪಾಲಿಕೆ ಆಯುಕ್ತರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ಏನು 1,11,00,000 ಮತದಾರರು ಅಲಭ್ಯ ಆಗಿದ್ದಾರೆ ಅನ್ನುವಂಥದ್ದಿದೆ. ಸೊ ಇದು ಅಲಭ್ಯ, ಇಲ್ಲೆಲ್ಲೂ ಕೂಡ ಡಿಲೀಟನ್ನು ಮಾಡಲಿಲ್ಲ, ಹೆಸರುಗಳನ್ನು ಡಿಲೀಟ್ ಮಾಡಿಲ್ಲ. ಆಗಸ್ಟ್ 8ರವರೆಗೆ ಕೂಡ ಈ ಮತದಾರರು BLOಗಳು ಏನಿದ್ದಾರೆ ಅವರು ಮತದಾರರ ಮನೆಗಳಿಗೆ ಹೋಗ್ತಾರೆ. ಇನ್ನೂ ಕೂಡ ಅವರ ಪಟ್ಟಿಯಲ್ಲಿ ಹೆಸರಿದೆಯಾ ಹೇಗೆ ಅನ್ನುವಂಥದ್ದನ್ನು ಅಲ್ಲಿಯವರೆಗೂ ಕೂಡ ನೋಡ್ತಾರೆ.
ಸೊ ಆ ನಂತರದಲ್ಲಿ ಅವರು ಆ ಒಂದು ಸಂಪೂರ್ಣವಾದಂಥ ವರದಿಯನ್ನು ಕೊಡ್ತಾರೆ. ತದನಂತರದಲ್ಲಿ 17ರವರೆಗೆ ಅವಕಾಶ ಇದೆ. ಆಗಸ್ಟ್ 17ರವರೆಗೆ ಯಾರ ಮತಪಟ್ಟಿಯಲ್ಲಿ ಯಾರ ಹೆಸರು ಮಿಸ್ ಆಗಿದೆ, ಎಲ್ಲೋ ಒಂದು ಕಡೆ ನನ್ನ ಹೆಸರು ಮಿಸ್ ಆಗಿದೆ, ಸೊ ನೀವು ಅದನ್ನು ಅರ್ಜಿಯನ್ನು ಮತ್ತೆ ಫಾರಂ 6 ಏನು ಕೊಡ್ತಾರೆ ಅದನ್ನು ತುಂಬಬೇಕಾಗತ್ತೆ. ತುಂಬಿ ಮತ್ತೆ ನಮ್ಮ ಅರ್ಜಿ ಅವರಿಗೆ ಸಲ್ಲಿಕೆ ಮಾಡಬೇಕಾಗತ್ತೆ. ಆನಂತರ ಅದನ್ನು ಯಾಡ್ ಮಾಡುವಂಥ ಒಂದು ಪ್ರಯತ್ನವನ್ನು BLOಗಳು ಮಾಡ್ತಾರೆ, ಚುನಾವಣಾ ಸಿಬ್ಬಂದಿಗಳು ಮಾಡ್ತಾರೆ. ಆಗ ಬಿಟ್ಟು ಹೋಗಿದ್ರೆ ಒಂದು ವೇಳೆ ಆ ಹೆಸರನ್ನು ಅಲ್ಲಿ ಸೇರ್ಪಡೆ ಮಾಡಲಾಗತ್ತೆ. ಅಂತಿಮವಾಗಿ ಯಾವಾಗ ಅಂತಿಮ ಮತಪಟ್ಟಿ ಇರುತ್ತೆ ಅದನ್ನು ಪಬ್ಲಿಷ್ ಮಾಡಲಾಗತ್ತೆ. ಆಗ ಎಷ್ಟು ಪ್ರಮಾಣದಲ್ಲಿ ಡಿಲೀಟ್ ಆಗಿದೆ ಅನ್ನುವಂಥದ್ದು ಅಧಿಕೃತವಾಗಿ ಬರುತ್ತೆ. ಸೊ ಈಗ ಕೊಟ್ಟಿರುವಂಥ ಅಂಕಿಅಂಶಗಳೇನಿದೆ ಇದು ಸದ್ಯಕ್ಕೆ ಅಲಭ್ಯರಾಗಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಮಲ್ಲೇಶ್ವರಂನಲ್ಲಿರ್ತೀವಿ, ಸೊ ನಾವು ಬೇರೆ ಏರಿಯಾಗೆ ಶಿಫ್ಟ್ ಆಗಿರಬಹುದು, ಅಥವಾ ಬೆಂಗಳೂರಿನಿಂದ ಎಲ್ಲೋ ಹೈದರಾಬಾದ್ಗೆ ನಾವು ಶಿಫ್ಟ್ ಆಗಿರ್ತೇವೆ, ಸೊ ಬೇರೆ ಹಳ್ಳಿಗೆ ನಾವು ಶಿಫ್ಟ್ ಆಗಿರ್ತೇವೆ. ಆಗ ಏನಾಗುತ್ತೆ ಅಂದರೆ ಇಲ್ಲಿ ಹೆಸರು ಸೇರಿಸೋದಕ್ಕೆ ಬರೋದಿಲ್ಲ, ಬೆಂಗಳೂರು ವ್ಯಾಪ್ತಿಯಲ್ಲಿ ಹೆಸರು ಸೇರಿಸೋದಕ್ಕೆ ಬರೋದಿಲ್ಲ. ಇನ್ನೊಂದು ಕಡೆ ಹಳ್ಳಿಯಿಂದ ಬಹಳಷ್ಟು ಜನ ಬಂದಿರ್ತಾರೆ. ಇವತ್ತು ವಲಸೆ ಕಾರ್ಮಿಕರು ಕೂಡ ಬೆಂಗಳೂರಿಗೆ ಜಾಬನ್ನು ಹುಡುಕಿ